ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಂಡು ಹಾಗೂ ಸ್ವಾಭಿಮಾನಿ ಜಿಲ್ಲಾ ಸಮಿತಿ ತುಮಕೂರು ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಂಡು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಎನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಿಸಲಾಯಿತು. ಶಾಸಕರಾದ ಜ್ಯೋತಿ ಗಣೇಶ್, ದಂಡು ಕುಮಾರ್ ಹಾಗೂ ಪಿಎನ್ ರಾಮಯ್ಯನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನಗರ ಶಾಸಕ ಜ್ಯೋತಿ ಗಣೇಶ್ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಂಡು ಮತ್ತು ಸ್ವಾಭಿಮಾನಿ ಜಿಲ್ಲಾ ಸಮಿತಿ ವತಿಯಿಂದ ಜಯಂತ್ಯೋತ್ಸವ ಆಚರಿಸಿದ್ದಾರೆ ಮತ್ತು ದಂಡು ಕುಮಾರ್ ಅವರ 48ನೇ ಹುಟ್ಟುಹಬ್ಬವನ್ನು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಾಡುತ್ತಿರುವುದು ತುಂಬಾ ಖುಷಿ ತಂದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ರವರು ಸ್ವಾತಂತ್ರ್ಯದ ನಂತರ ಕೇವಲ ಎಸ್ಸಿ ಎಸ್ಟಿಗೆ ಮಾತ್ರವಲ್ಲ, ಸಮಾಜದಲ್ಲಿ ಇರುವ ಎಲ್ಲ ವರ್ಗದಲ್ಲಿ ಶಕ್ತಿ ಇಲ್ಲದಂತವರಿಗೆ ಶಕ್ತಿ ಕೊಟ್ಟಂತಹ ಈ ಇಬ್ಬರು ಮಹಾನ್ ನಾಯಕರು, ಇವರಿಗೆ ಈ ಮೂಲಕ ಗೌರವ ಸಮರ್ಪಣೆ ಮಾಡುತ್ತಿದ್ದೇವೆ. ವಿಶೇಷವಾಗಿ ದಂಡು ಕುಮಾರ್ ಅವರು ಈ ರೀತಿ ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿರುವುದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ. ದೇವರು ಇವರಿಗೆ ಒಳ್ಳೆಯದನ್ನು ಮಾಡಲಿ, ಇದೇ ರೀತಿ ಜನಪರ ಕೆಲಸ ಮಾಡಲಿ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ವರ್ಗಗಳಿದ್ದವೆ, ಅವೆಲ್ಲವಕ್ಕೂ ಕೂಡ ಶಕ್ತಿ ಕೊಡುವಂತಹ ಕೆಲಸ ಮಾಡಲಿ ಎಂದರು. ಈ ಸಂದರ್ಭದಲ್ಲಿ ಪಿಎನ್ ರಾಮಯ್ಯ, ಡಿಎಸ್ಎಸ್ ಜಿಲ್ಲಾಧ್ಯಕ್ಷರು, ಶ್ರೀನಿವಾಸ್ ರಾಜ್ಯ ಉಪಾಧ್ಯಕ್ಷರು, ಎನ್ ಕುಮಾರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭರತ್ ಕುಮಾರ್, ಬೆಲ್ಲದ ಮಡು ಜಿಲ್ಲಾಧ್ಯಕ್ಷರು, ಮಂಜುನಾಥ್ ಚಿಕ್ಕನಾಯಕನಹಳ್ಳಿ, ಕಾಂತರಾಜು ಅಧ್ಯಕ್ಷರು, ಕೆಂಪರಾಜು ರಾಜ್ಯಾಧ್ಯಕ್ಷರು, ಟಿಸಿ ಸುರೇಶ್ ಜಿಲ್ಲಾಧ್ಯಕ್ಷರು, ನಾಗರಾಜು ಅಧ್ಯಕ್ಷರು, ಅಂಬೇಡ್ಕರ್ ದಂಡು ಶ್ರೀಮತಿ ಜಯಲಕ್ಷ್ಮಮ್ಮ, ಬಿಎಸ್ಎಸ್ ಜಿಲ್ಲಾಧ್ಯಕ್ಷರು ಶ್ರೀಮತಿ ಲಕ್ಷ್ಮಮ್ಮ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಕೊರಟಗೆರೆ ರಘು, ಕಂಬತನಹಳ್ಳಿ ನರಸಿಂಹಮೂರ್ತಿ, ಸೋಮಣ್ಣ ಜಿಲ್ಲಾಧ್ಯಕ್ಷರು ಹಾಗೂ ಕೊರಟಗೆರೆ ಸುರೇಶ್ ಉಪಸ್ಥಿತರಿದ್ದರು. ವರದಿ ಎನ್ ಪೀರ್, ತುಮಕೂರು. ಬಸವನ ಜಯಂತಿ ಪ್ರಯುಕ್ತ ಒಂದು ಅಂಬೇಡ್ಕರ್ ದಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಮತ್ತು ಇನ್ನೊಂದು ವಿಶೇಷವಾಗಿ ಕುಮಾರ ದಂಡು ಅವರ ಹುಟ್ಟುಹಬ್ಬ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಕುರಿತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶಣ್ಣರು, ತುಮಕೂರು ನಗರದ ಅಭಿವೃದ್ಧಿ ಅಧಿಕಾರರು, ಬಡವರ ಬಂದು ನಮ್ಮೆಲ್ಲರ ಒಂದು ನಾಯಕರ ಸರ್ವ ಜನಾಂಗರವನ್ನು ಪ್ರೀತಿಸ್ತಕ್ಕಂಥ ನಾಯಕತ್ವ ಅಂತ ನಮ್ಮ ಜ್ಯೋತಿ ಗಣೇಶ್ ಸಾಹೇಬರು ಒಂದಾಗಿ ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಂಡು ಮತ್ತು ಸ್ವಾಭಿಮಾನ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಏನು ಈ ಒಂದು ಪುರಭವನದ ಮುಂದೆ ಇರುವಂಥ ನೂತನವಾಗಿ ಮೊನ್ನೆ ನಮ್ಮ ಪರಮೇಶ್ವರ್ ಸಾಹೇಬರು ಅಂಬೇಡ್ಕರ್ ಜಯಂತಿ ಎಂದು ಒಳ್ಳೆಯ ಜಾಗದಲ್ಲಿ ನಮ್ಮ ಆಫೀಸ್ ಮುಂದೆ ಇರೋದು ನಮಗೂ ಕೂಡ ಖುಷಿ. ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಇವತ್ತು ನಮ್ಮ ಕುಮಾರ್ ಅವರ ಒಂದು ಜಿಲ್ಲಾಧ್ಯಕ್ಷರು, ಅಂಬೇಡ್ಕರ್ ಅವರ ದಂಡು ಮತ್ತು ರಾಜ್ಯದ ಸಂಘಟನಾ ಕಾರ್ಯದರ್ಶಿ, ಇವರ ಒಂದು ಹುಟ್ಟುಹಬ್ಬವನ್ನು ಕೂಡ ಇಲ್ಲಿ ಇವತ್ತು 48ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಸಾರ್ಥಕವಾಗಿ ಇಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಪುಷ್ಪಾರ್ಚನೆ ಮಾಡೋ ಮುಖಾಂತರ ಮಾಡ್ತಿರೋಂಥದ್ದು ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಆತ್ಮೀಯ ಬಂಧುಗಳು ಇವತ್ತಿದ್ದಾರೆ. ನಮ್ಮ ರಾಮಯ್ಯನವರು ಇದ್ದಾರೆ, ಗಣೇಶ್ ಅವರ ಅಕ್ಕ ಅವರು ಇದ್ದಾರೆ ಮತ್ತು ಎಲ್ಲ ಆತ್ಮೀಯ ಎಲ್ಲ ಹೆಸರು ನರಸಿಂಹಮೂರ್ತಿಯವರು, ನರಸಿಂಹಮೂರ್ತಿ ಹಳೆ ನಮ್ಮ ದೊಡ್ಡನಾಗಯ್ಯನವರು ಎಲ್ಲರೂ ಆತ್ಮೀಯ ಬಂಧುಗಳಿದ್ದಾರೆ. ಆದ್ದರಿಂದ ಇವತ್ತು ಏನು ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಅವರು ಸ್ವತಂತ್ರ ನಂತರ ಯಾವ ರೀತಿ ಸ್ವತಂತ್ರದ ನಂತರ ಯಾವ ರೀತಿ ಸಮಾಜದಲ್ಲಿರುವಂಥ ಕೇವಲ ಇದು ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ, ಸಮಾಜದಲ್ಲಿರುವಂಥ ಎಲ್ಲ ವರ್ಗದಲ್ಲಿರುವಂಥ ಏನು ಶಕ್ತಿ ಇಲ್ಲದಂಥವ್ರಿಗೆ ಶಕ್ತಿ ಕೊಟ್ಟಂಥವ್ರು ಇವರಿಬ್ಬರು. ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಕೊಟ್ಟರು. ಜಗಜೀವನ್ ರಾಮ್ ಅವರು ಹೈಯೆಸ್ಟ್ ಸರ್ವಿಂಗ್ ಪಾರ್ಲಿಮೆಂಟ್ ಒಳಗೆ ಯಾರನ್ನ ಹೈಯೆಸ್ಟ್ ಸರ್ವಿಂಗ್ ಮಿನಿಸ್ಟ್ರು ಮತ್ತು ಪಾರ್ಲಿಮೆಂಟಲ್ಲಿ ಇದ್ದಂಥವ್ರು, ಉಪಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿನೂ ಕೂಡ ಆಗೋವಂಥ ಒಂದು ಇತ್ತು ಅವ್ರಿಗೆ ಅವಕಾಶ. ಉಪ ಪ್ರಧಾನಿ ಆಗಿದ್ದರು, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಇಂಡಿಯಾ ಪಾಕಿಸ್ತಾನ ವಾರ ಆದಾಗ. ಇವೆಲ್ಲವೂ ಕೂಡ ಮಧ್ಯೆ ಇವರು ದೇಶದಲ್ಲಿರುವಂಥ ಏನು ಶಕ್ತಿ ಇಲ್ಲದಂಥವ್ರಿಗೆ ಇವತ್ತು ಶಕ್ತಿ ಕೊಟ್ಟಂಥವ್ರು ಇಬ್ಬರು ಮಹಾನ್ ನಾಯಕರು. ಅದರಿಂದ ಇವರಿಬ್ಬರಿಗೂ ಕೂಡ ಇವತ್ತು ನಾವು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಕುಮಾರ್ ಅವರು ಅವ್ರ ಹುಟ್ಟುಹಬ್ಬವನ್ನು ಈ ರೀತಿ ಮಾಡ್ಕೊಂಡ್ರಂತ ಖಂಡಿತವಾಗ್ಲೂ ಎಲ್ಲ ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಮೆಸೇಜ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ದೇವರು ಕುಮಾರ್ ಅವರಿಗೆ ಒಳ್ಳೆಯದು ಮಾಡಲಿ. ಇದೇ ರೀತಿ ಜನಪರವಾದಂಥ ಕಾರ್ಯಕ್ರಮ ಮಾಡಿ ಸಮಾಜದಲ್ಲಿರುವಂಥ ತುಳಿತಲ್ಪಟ್ಟಂಥ ಏನು ವರ್ಗಗಳಿದ್ದಾವೆ ಅವೆಲ್ಲವನ್ನೂ ಕೂಡ
ಅವರಿಗೆ ಶಕ್ತಿ ಇಲ್ಲದಂಥವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಲಿ. ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಅಂಬೇಡ್ಕರ್ ದಂಡು ಜಿಲ್ಲಾ ಸಮಿತಿಯ ಸ್ವಾಭಿಮಾನ ಸಮಿತಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಅಭಿಮಾನಿಗಳು ತುಮಕೂರು ಜಿಲ್ಲೆಯ 10 ತಾಲೂಕಿನ ಅಭಿಮಾನಿಗಳು ಕೂಡ ನಾವು ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಅಹಿತಕರ ಘಟನೆ ನಡೀತು. ಆದ್ದರಿಂದ ನಾನು ಬರ್ತಡೇ ಬೇಡ ಅಂತೇಳಿ ತೀರ್ಮಾನ ಮಾಡಿದ್ದೆ. ಆದರೂ ಕೂಡ ಇಲ್ಲ, ಬಾಬಾ ಸಾಹೇಬ್ರ ಪುತ್ಲಿ ಮುಂದೆ ಸರಳವಾಗಿ ನಾವು ಯಾವುದೇ ಕೇಕ್ ಕಟ್ ಮಾಡೋದು ಬೇಡ, ಅವ್ರಿಗೆ ಆತ್ಮಕ್ಕೆ ಶ್ರದ್ಧಾಂಜಲಿ ಸಿಗಲಿ ಅಂತೇಳಿ ನಾನು ಬೇಡ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೆ. ಆದರೂ ಕೂಡ ಪ್ರತಿ ವರ್ಷದಂತೆಯೇ ಸರಳವಾಗಿ ಮಾಡೋಣ, ಅಂಬೇಡ್ಕರ್ ಅವ್ರಿಗೆ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಬಾಬಾ ಜಗಜ್ಜೀವನರಾಮ್ ಮತ್ತು ಜಗಜ್ಯೋತಿ ಬಸವೇಶ್ವರರವರ ಜಯಂತಿ ಅಂಗವಾಗಿ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಹೇಳಿದ್ರು. ಇವತ್ತು ನನ್ನ 48ನೇ ಹುಟ್ಟುಹಬ್ಬದ ದಿನ. ಆದ್ದರಿಂದ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ, ನನ್ನ ಹಿತೈಷಿಗಳಿಗೆ ಮತ್ತು ಬಂಧು ಮಿತ್ರರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಏನು ಈಗ ಒಳ ಮೀಸಲಾತಿ ವಿಚಾರವಾಗಿ ಜಾತಿ ಗಣತಿ ನಡೀತಾ ಇದೆ 5ನೇ ತಾರೀಕಿಂದ ಸೋಮವಾರದಿಂದ. ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿಯನ್ನು ಮುಜುಗರ ಇಲ್ಲದಲೇ ಮಾದಿಗ ಅಂತಲೇ ಕಡ್ಡಾಯವಾಗಿ ಬರ್ಸೋ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.